ಸಾಮಾನ್ಯ ಜ್ಞಾನ, ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನು ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರಚಲಿತ ವಿದ್ಯಮಾನಗಳು, ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ. ಎಲ್ಲ ಜನಧ್ವನಿ ಕೇಳುಗರಿಗೆ ನಮಸ್ಕಾರಗಳು. ನಾನು ದಿನೇಶ್, ಸಹಾಯಕ ಪ್ರಾಧ್ಯಾಪಕರು, BGS B.Ed ಕಾಲೇಜ್, ಕುವೆಂಪುನಗರ, ಮೈಸೂರು. ಇಂದು ನಿಮ್ಮೊಂದಿಗೆ ಈ ದಿನ ನಾವು ಶಿಕ್ಷಕರ ನೇಮಕಾತಿ ಕುರಿತು ಈಗಾಗಲೇ ಗೆಜೆಟೆಡ್ ಆದೇಶವನ್ನು ವಿಶ್ಲೇಷಣೆ ಮಾಡಿದ್ವಿ ಇಂದಿನ ತರಗತಿಯಲ್ಲಿ. ಈ ದಿನ ಸ್ಪರ್ಧಾತ್ಮಕ ಪರೀಕ್ಷೆ ಹೇಗಿರುತ್ತೆ ಮತ್ತು ಅದರ ತಯಾರಿಯನ್ನು ಹೇಗೆ ಮಾಡ್ಕೋಬೇಕು ಅಂತೇಳಿ ನಾವು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಸುಮಾರು 15,000 ಶಿಕ್ಷಕರ ನೇಮಕಾತಿ ಏನಿದೆ, ಇದರಲ್ಲಿ ಮೊನ್ನೆ ಈಗ ಅಂದರೆ 17/8 2026 ಒಂದು ನೋಟಿಫಿಕೇಶನ್ ಪುನಃ ಮಾಡಿದ್ದಾನೆ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಇತರ ಕರ್ನಾಟಕ ಪೋಸ್ಟ್ಗಳು ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ PSTಗೆ ಮತ್ತು GPTಗೆ HSTRIಗೆ ಸುದೀರ್ಘವಾಗಿ ತಿಳಿಸಿದ್ದಾನೆ. ಒಟ್ಟು 1050 ಪೋಸ್ಟ್ಗಳು PST ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಿದ್ರೆ, ಅದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 900 ಪೋಸ್ಟ್ಗಳು, ಸುಮಾರು 150 ಪೋಸ್ಟ್ಗಳು ಮಾತ್ರ ಕಲ್ಯಾಣೇತರ ಕರ್ನಾಟಕಕ್ಕೆ ಸೀಮಿತ ಆಗಿದೆ. ಅದೇ ಥರ GPTನಲ್ಲಿ ಸುಮಾರು 5,500 ಪೋಸ್ಟ್ಗಳು ಸೌತ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ರೆ, 3,500 ಪೋಸ್ಟ್ಗಳು ಕಲ್ಯಾಣೇತರ ಕರ್ನಾಟಕಕ್ಕೆ ಸಂಬಂಧಪಟ್ಟಿದೆ. ಅದೇ ಥರ HSTRನಲ್ಲಿ ಸುಮಾರು 5,000 ಪೋಸ್ಟ್ಗಳನ್ನು ನಾವು ನೋಡ್ತೀವಿ, 4,950 ಪೋಸ್ಟ್ಗಳನ್ನು. ಅದರಲ್ಲಿ ವಿಭಾಗವಾರು ಹಂಚಿಕೆ ಮಾಡಿದ್ದಾನೆ. ಬೆಂಗಳೂರು ವಿಭಾಗಕ್ಕೆ 830 ಪೋಸ್ಟು, ಮೈಸೂರು ವಿಭಾಗಕ್ಕೆ 748 ಪೋಸ್ಟು, ಧಾರವಾಡ ವಿಭಾಗಕ್ಕೆ 831 ಪೋಸ್ಟು, ಹಾಗೆ ಕಲಬುರಗಿ ವಿಭಾಗಕ್ಕೆ 2,500 ಪೋಸ್ಟು. ಅಂದರೆ ಸುಮಾರು 50% ಕಲಬುರಗಿ ವಿಭಾಗದಲ್ಲಿ ನೋಡ್ತಾ ಹೋಗ್ತೀವಿ ಪೋಸ್ಟ್ಗಳನ್ನು. ಅದರಲ್ಲಿ ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲೀಷು, CBZ ಮತ್ತು ಕಲಾ ಕನ್ನಡ ಇವುಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತೀವಿ. ಹಾಗಾದರೆ ನಾವು ನೇರವಾಗಿ ವಿಷಯ ಪುರಾಣ ಈ ದಿನ ಕೇಳಿದರೆ, ಮೊದಲನೇದಾಗಿ ನಾವು GPT ಮತ್ತು PST ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಈಗಾಗಲೇ ಅರ್ಹತೆಗಳ ಬಗ್ಗೆ ಗೊತ್ತಿದೆ. ಅದರಲ್ಲಿ ಮೊದಲನೇದಾಗಿ TETಯಲ್ಲಿ ಮೊದಲನೇ ಪತ್ರಿಕೆಯಲ್ಲಿ ತೇರ್ಗಡೆ ಆಗಿರಬೇಕು. ಅದೇ ಥರ GPTನಲ್ಲಿ ಪೇಪರ್ 2ನ ತೇರ್ಗಡೆ ಹೊಂದಿರಬೇಕು. ಏಕೆ ಅಂತ ಹೇಳಿದ್ರೆ ಈಗಾಗಲೇ ಇದು ನೇರ ನೇಮಕಾತಿಗೆ ಅನ್ವಯಿಸ್ತಾ ಹೋಗ್ತದೆ. ಏಕೆ ಅಂತ ಹೇಳಿದ್ರೆ ಶೇಕಡವಾರು 70% CET ಅಂಕಗಳನ್ನ ತೆಗೆದುಕೊಂಡ್ರೆ ಇನ್ನು ಉಳಿದಿರ್ತಕ್ಕಂಥ ಅಂಕಗಳನ್ನು ಇಲ್ಲಿ CET ನೇಮಕಾತಿಯಲ್ಲಿ ಅವರು ಆಯ್ಕೆ ಮಾಡ್ಕೊಳ್ಳಲಾಗ್ತದೆ. ಹೇಗೆ ಅಂತ ಹೇಳಿದ್ರೆ 70 CET ಅಂಕಗಳನ್ನು ತೆಗೆದುಕೊಂಡ್ರೆ ಅದರಲ್ಲಿ 20 TET ಅಂಕಗಳನ್ನು ಪರಿಗಣಿಸಲಾಗುತ್ತೆ. ಇನ್ನು 8 ಅಂಕಗಳನ್ನು ಪದವಿ ಹಂತದಲ್ಲಿ ನೋಡಲಾಗ್ತದೆ. ಹಾಗೆ 2% B.Ed ನೋಡಲಾಗ್ತದೆ. ಹಾಗಾದರೆ ಇದೇ ಥರ GPTಯಲ್ಲೂ ಕೂಡ ಸೇಮ್ ಆಸ್ ಇಟ್ ಈಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. 20%, 20%, 8% ಮತ್ತು 8%. ಟೋಟಲ್ ಮೆರಿಟ್ ಅಥವಾ ಕಟ್ ಆಫನ್ನು ಮಾಡಬೇಕು ಅಂತ ಹೇಳಿದ್ರೆ ಅವರು 100ಕ್ಕೆ ಈ ವಿಧಾನವನ್ನು ಆಯ್ಕೆ ಮಾಡ್ಕೊಳ್ತಾ ಹೋಗ್ತಾರೆ. ಇದು CETಯನ್ನು ಹೇಗೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಬೇಕು ಅಂತಂದರೆ ಇಂದಿನ ಒಂದು ನಮಗೆ ಬ್ಯಾಕ್ ಸ್ಕೋರ್ಗಳು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಹಾಗಾದರೆ ನೇರವಾಗಿ GPT 6ರಿಂದ 8ನೇ ತರಗತಿಯ ಪದವೀಧರರ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕಳೆದ 2022-23ನೇ ನೋಟಿಫಿಕೇಶನ್ಸಲ್ಲಿ ಪೇಪರ್ 3ನ್ನ ಕೂಡ ಕೊಟ್ಟಿದ್ದ. ಅಂದರೆ ಸುಮಾರು 400 ಅಂಕಗಳಿಗೆ ನಿಗದಿಯಾಗಿತ್ತು. ಆದರೆ ಇದನ್ನು ಮಾಡಿಫಿಕೇಶನ್ ಮಾಡಿ C&R ರೂಲಲ್ಲಿ ಹೊಸ ಬದಲಾವಣೆಗಳನ್ನು ತಂದಿದ್ದಾರೆ. ಏಕೆ ಅಂತ ಹೇಳಿದ್ರೆ ಹಿಂದೆ ಎಲ್ಲ ಡಿಸ್ಕ್ರಿಪ್ಟಿವ್ ಟೈಪ್ ಅಂದರೆ ವಿವರಣಾತ್ಮಕ ಪರೀಕ್ಷೆ ನಡೆಸಲಾಗ್ತಿತ್ತು. ಹೇಗೆ ಅಂತ ಹೇಳಿದ್ರೆ ಜನರಲ್ ಪೇಪರಲ್ಲಿ 150 ಅಂಕಗಳು, ಸಬ್ಜೆಕ್ಟ್ ಪೇಪರ್ 2ನಲ್ಲಿ ಸೋಷಿಯಲ್ ಸೈನ್ಸ್ ಪೇಪರ್ನಲ್ಲಿ 150 ಅಂಕಗಳು ಮತ್ತು ಭಾಷಾ ಸಾಮರ್ಥ್ಯ ಕನ್ನಡದಲ್ಲಿ 100 ಅಂಕಗಳನ್ನು ಮಾಡಿ ಒಟ್ಟು 3 ಪತ್ರಿಕೆಗಳನ್ನು ಸೇರ್ಪಡೆ ಮಾಡಿದರು. ಹಿಂದೆಲ್ಲ ಪ್ರಶಿಕ್ಷಣಾರ್ಥಿಗಳು ಅಥವಾ ಸ್ಪರ್ಧಾರ್ಥಿಗಳಿಗೆ ಸಮಸ್ಯೆಗಳನ್ನು ಮನಗಂಡಂತ ಹಲವಾರು ಪ್ರತಿಭಟನೆಗಳು, ಹೋರಾಟಗಳು ತದನಂತರ C&R ನಲ್ಲಿ ತಿದ್ದುಪಡಿಯನ್ನು ಮಾಡಿ ವಿವರಣಾತ್ಮಕ ಅಥವಾ ಡಿಸ್ಕ್ರಿಪ್ಟಿವ್ ಕಾನ್ಸೆಪ್ಟ್ ಅನ್ನು ತೆಗೆದುಹಾಕಲಾಗಿ ಪ್ರಸ್ತುತ 2026 ನೇರ ನೇಮಕಾತಿಯಲ್ಲಿ MCQ ಅಂದರೆ ಬಹುಅಂಶ ಆಯ್ಕೆ ಮಾದರಿಯನ್ನು ಆಯ್ಕೆ ಮಾಡಲಾಗಿದೆ. ಹಾಗಾದರೆ ಇದರಲ್ಲಿ ಬಹುಅಂಶ ಆಯ್ಕೆ ಮಾದರಿಯಲ್ಲಿ 2 ಪತ್ರಿಕೆಗಳನ್ನಷ್ಟೇ ನಿಗದಿಪಡಿಸಿದ್ದಾರೆ. ಪತ್ರಿಕೆ 1 ಮತ್ತು ಪತ್ರಿಕೆ 2. ಪತ್ರಿಕೆ 1 ಜನರಲ್ ಸ್ಟಡೀಸ್ ಅಂದರೆ ಸಾಮಾನ್ಯ ವಿಷಯಕ್ಕೆ ಸಂಬಂಧಪಟ್ಟಿದೆ. ಸರಿಸುಮಾರು 100 ಅಂಕಗಳಿಗೆ ಈ ಪತ್ರಿಕೆಯನ್ನು ನಿಗದಿ ಮಾಡಲಾಗಿದೆ. ಇದರಲ್ಲಿ ಏನೇನಪ್ಪ ಇರ್ತದೆ ನಾವಂತ ಇನ್ಬಿಲ್ಟ್ ಡೀಟೇಲ್ ಆಗಿ ನೋಡೋದಾದರೆ ಒಟ್ಟು 7 ವಿಭಾಗಗಳನ್ನು ಒಳಗೊಂಡಿರುತ್ತೆ ಈ ಮೊದಲನೇ ಪತ್ರಿಕೆ. ಅದರಲ್ಲಿ ಸಾಮಾನ್ಯ ಜ್ಞಾನ 15 ಅಂಕಗಳು, ಪ್ರಚಲಿತ ವಿದ್ಯಮಾನಗಳು 15 ಅಂಕಗಳು, ಸಾಮಾನ್ಯ ಕನ್ನಡ 10 ಅಂಕಗಳು, ಸಾಮಾನ್ಯ ಇಂಗ್ಲಿಷ್ 10 ಅಂಕಗಳು, ಹಾಗೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ 15 ಅಂಕಗಳು, ಗಣಕಯಂತ್ರ ಸಾಕ್ಷರತೆ ಕಂಪ್ಯೂಟರ್ ಲಿಟ್ರಸಿ 15 ಅಂಕಗಳು, ವ್ಯಾಲ್ಯೂ ಎಜುಕೇಷನ್ ಅಂಡ್ ಹೆಲ್ತ್ ಎಜುಕೇಷನ್ ಮೌಲ್ಯ ಅಥವಾ ಮತ್ತು ಆರೋಗ್ಯ ಶಿಕ್ಷಣ ಇದಕ್ಕೆ 20 ಅಂಕಗಳನ್ನು ನಿಗದಿ ಮಾಡಿದ್ದಾನೆ. ಒಟ್ಟು 7
ವಿಭಾಗ ಅಥವಾ ಕ್ಷೇತ್ರಗಳಿಂದ 100 ಅಂಕಗಳನ್ನು ನಿಗದಿಪಡಿಸಿದ್ದಾನೆ. ಹಾಗಾದರೆ ಕೇಳುಗರೆ, ನಾವು ಈ ಮೊದಲನೇ ಪತ್ರಿಕೆಯನ್ನು ಯಾವ ಥರ ನಾವು ಸ್ಟಡಿಯನ್ನು ಮಾಡಬೇಕು ಅನ್ನೋದಾದರೆ, ಇದಕ್ಕೆ ನಾವು ಹಲವಾರು ವಸ್ತು ವಿಷಯಗಳನ್ನು ಓದಬೇಕಾಗ್ತದೆ. ಸೊ ಇದು ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಈ ಒಟ್ಟಿಗೆ ನಾನು 2 ಪತ್ರಿಕೆಗಳ ಸೇರಿ ಅಧ್ಯಯನ ಸಾಮಗ್ರಿಗಳನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಪತ್ರಿಕೆ 2 ನಿಮಗೆ ಕನ್ನಡ ಭಾಷಾ ಶಿಕ್ಷಕರು, ಆಂಗ್ಲ ಭಾಷಾ ಶಿಕ್ಷಕರು, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು, ಹಾಗೆ ಜೀವ ವಿಜ್ಞಾನ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು, ಗಣಕಯಂತ್ರ ವಿಜ್ಞಾನ ಶಿಕ್ಷಕರು, ಈ 6 ವಿಭಾಗದ ಶಿಕ್ಷಕರ ನೇಮಕಾತಿಗೆ ಸಬ್ಜೆಕ್ಟ್ ಆಯಾ ರೆಸ್ಪೆಕ್ಟಿವ್ ಪೆಡಗಾಗಿ ಸಬ್ಜೆಕ್ಟ್ಗೆ 100 ಅಂಕಗಳನ್ನು ನಿಗದಿಪಡಿಸಿದ್ದಾನೆ. ಅಂದ್ರೆ ಈಗಾಗಲೇ ಆ 100 ಅಂಕಗಳಿಗೆ ಏನೆಲ್ಲ ವಸ್ತು ವಿಷಯ ಇರುತ್ತೆ ಅಂತಕ್ಕಂಥದನ್ನ ಸಬ್ಜೆಕ್ಟ್ ಅಲ್ಲಿ ಆ ಸಿಲೆಬಸ್ ಅನ್ನು ಕೂಡ ಅವನೇ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದಾನೆ. ಕೇಳಿದರೆ ಆ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ಅಲ್ಲಿ ನೋಡಿದ್ದೆ ಆದ್ರೆ ಸಿಲೆಬಸ್ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಕೊಟ್ಟಿದ್ದಾನೆ. ಅದರಲ್ಲಿ ತುಂಬಾನೇ ನಾವು ಓದಬೇಕಾಗುತ್ತೆ ಗೆಜೆಟೆಡ್ ನೋಟಿಫಿಕೇಶನ್ಸ್ ಅಲ್ಲಿ. ಈಗ ನಾನು ಮೊದಲನೇ ಪತ್ರಿಕೆಗೆ ಹೇಗೆ ನೀವು ತಯಾರಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಸ್ವಲ್ಪ ಒಂದಷ್ಟು ರೆಫರೆನ್ಸ್ ಅನ್ನ ಹೇಳ್ತಾ ಹೋಗ್ತೀನಿ ಕೇಳಿದರೆ. ಈಗ ಮೊದಲನೇ ಪತ್ರಿಕೆಗೆ ನಾವು ನೋಡೋದಾದ್ರೆ ಜನರಲ್ ಸ್ಟಡೀಸ್ ಅಲ್ಲಿ ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನ, ಕನ್ನಡ, ಇಂಗ್ಲಿಷ್ ಮತ್ತೆ ಸೈಕಾಲಜಿ, ಕಂಪ್ಯೂಟರ್ ಲಿಟ್ರಸಿ, ವ್ಯಾಲ್ಯೂ ಎಜುಕೇಶನ್ ಇವಕ್ಕೆಲ್ಲ ನಾವು ಕಂಪ್ಲೀಟ್ ಆಗಿ 6 to 10 ಸ್ಟ್ಯಾಂಡರ್ಡ್ ಅಥವಾ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಸಾಮಾನ್ಯವಾಗಿ ಭಾಷಾ ಶಿಕ್ಷಕರಾದ್ರೆ ಕನ್ನಡ ಪುಸ್ತಕವನ್ನ, ಇಂಗ್ಲಿಷ್ ಶಿಕ್ಷಕರಾದ್ರೆ ಇಂಗ್ಲಿಷ್ ಪುಸ್ತಕವನ್ನ, ಸಮಾಜ ವಿಜ್ಞಾನ ಶಿಕ್ಷಕರಾದ್ರೆ ಸಮಾಜ ವಿಜ್ಞಾನ ಪುಸ್ತಕವನ್ನ, ಅಂದ್ರೆ ಆಯಾ ರೆಸ್ಪೆಕ್ಟಿವ್ ಸಬ್ಜೆಕ್ಟ್ ಟೀಚರ್ಸ್ ಏನ್ ಮಾಡ್ತಾ ಹೋಗ್ತಾರೆ ಪತ್ರಿಕೆ 1 ಕೂಡ ಇದರಲ್ಲಿ ಕವರೇಜ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಸಾಮಾನ್ಯ ಜ್ಞಾನ ಅಂತ ಬಂದಾಗ ನಮಗೆ ಇಟ್ಸ್ ಎ ವಾಸ್ಟ್ ಏರಿಯಾ. ಯಾಕಂದ್ರೆ ಅದಕ್ಕೆ ಮಿತಿ ಇಲ್ಲ, ಎಲ್ಲಾ ಕ್ಷೇತ್ರದಿಂದ ಕೂಡ ತೆಗೆದುಕೊಳ್ತಾ ಹೋಗ್ತಾನೆ. ಯಾಕಂದ್ರೆ ನಿಮ್ಗೆ ಕ್ರೀಡೆ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ, ಜ್ಞಾನ, ಕಲೆ, ಇಂಗ್ಲಿಷ್ ಮತ್ತೆ ಕನ್ನಡ ಮತ್ತೆ ಏನ್ಷಿಯಂಟ್ ಹಿಸ್ಟ್ರಿಯಿಂದನೂ ಕೂಡ ತೆಗೆದುಕೊಳ್ತಾ ಹೋಗ್ತಾನೆ. ಜಿಯೋಗ್ರಫಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಅದರಲ್ಲಿ ಎಸ್ಪೆಷಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ತುಂಬಾ ಡೀಟೇಲ್ ಆಗಿ ಹೋಗ್ತಾ ಹೋಗ್ತಾನೆ. ಅದರಿಂದ ನಾವು ಈ ಸ್ಕೂಲ್ ಟೆಕ್ಸ್ಟ್ ಬುಕ್ ಗಳನ್ನ ಸಬ್ಜೆಕ್ಟ್ ಮತ್ತೆ ಜನರಲ್ ಸ್ಟಡೀಸ್ಗೆ ಎರಡಕ್ಕೂ ಕೂಡ ಅನುಕೂಲವಾಗುವಂತೆ ನಾವು ಓದಬೇಕಾಗುತ್ತೆ. ಮೊದಲನೇದಾಗಿ ಸರ್ಕಾರಿ ಶಾಲೆಯ ಪುಸ್ತಕಗಳ 5ರಿಂದ 10ನೇ ತರಗತಿವರೆಗೆ ಎಲ್ಲ ಪುಸ್ತಕಗಳನ್ನು ಓದಬೇಕಾಗ್ತದೆ. ತದನಂತರ PUC ಪುಸ್ತಕಗಳಲ್ಲಿ ರೆಸ್ಪೆಕ್ಟಿವ್ ಜಿಯೋಗ್ರಫಿ, ಎಕನಾಮಿಕ್ಸ್, ಸೋಷಿಯಾಲಜಿ ಅಥವಾ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಇವಕ್ಕೆ ಒಳ್ಳೊಳ್ಳೆ ಆಥರ್ ಬುಕ್ಸ್ ಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಅದನ್ನು ಕೂಡ ನೀವು ಓದಬೇಕಾಗ್ತದೆ. ತದನಂತರ ಇಲ್ಲಿ ಈಗ ಸ್ಪರ್ಧಾ ಇತಿಹಾಸ ಅಂತ ಹೇಳ್ಬಿಟ್ಟು ಆರ್ ಮಂಜುನಾಥ್ ಅವ್ರದ್ದು ಇತಿಹಾಸಕ್ಕೆ ತುಂಬಾ ಅತ್ಯುತ್ತಮವಾದಂತಹ ಬುಕ್. ಆ ಸ್ಪರ್ಧಾ ಇತಿಹಾಸ ಬುಕ್ಸ್ ಅನ್ನ ನಾವು ಓದಿದ್ರೆ ಅಲ್ಲಿ ಏನ್ ಮಾಡ್ತಾ ಹೋಗ್ತಾನೆ, ಕಂಟೆಂಟ್ ಜೊತೆಗೆ ಎಕ್ಸಾಮ್ಸ್ ಪ್ಯಾಟರ್ನ್ಸ್ ಅನ್ನ ಮತ್ತೆ ಕ್ವಶನ್ ಪೇಪರ್ ಸಾಲ್ವ್ಸ್ ಮಾಡ್ತಾ ಹೋಗ್ತಾನೆ ಈ ಸ್ಪರ್ಧಾ ಇತಿಹಾಸ ಆರ್ ಮಂಜುನಾಥ್ ಬುಕ್ ಅಲ್ಲಿ. ಹಾಗೆ ಸಮಗ್ರ ಸ್ಪರ್ಧಾ ಇತಿಹಾಸ ಸೋಮಪ್ಪ ದುಂಡಿಗೆರೆ ಅಂತಕ್ಕಂಥವ್ರು ಬರ್ತಿದ್ದಾರೆ. ಈ ಸಮಗ್ರ ಸ್ಪರ್ಧಾ ಇತಿಹಾಸದಲ್ಲೂ ಕೂಡ ಏನ್ ಮಾಡ್ತಾ ಹೋಗ್ತಾನೆ, ನಮ್ಗೆ ಆಧುನಿಕ ಇತಿಹಾಸದ ವಿಭಾಗಗಳನ್ನ ತೆಗೆದುಕೊಂಡು ಅದರಲ್ಲಿ ಬಿಡಿ ಬಿಡಿಯಾಗಿ ಇಲ್ಲಿ ಹೇಳ್ತಾ ಹೋಗ್ತಾನೆ. ಅದೇ ತರ ಭಾರತ ಮತ್ತು ಕರ್ನಾಟಕ ಇತಿಹಾಸ KNA ಬುಕ್, ಇದು ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ KNA ಅವರು. ಈ ಬುಕ್ ಅನ್ನ ಓದಿದ್ರೆ ನಾವು ತುಂಬಾ ಅನುಕೂಲ ಆಗುತ್ತೆ. ಹಾಗೆ ಸಮಗ್ರ ಭಾರತ ಇತಿಹಾಸ ಡಾಕ್ಟರ್ K ಸದಾಶಿವ ಅವರದ್ದು ಕೂಡ ತುಂಬಾ ಅತ್ಯುತ್ತಮವಾದ ಪುಸ್ತಕ ಆಗಿದೆ, ಇದನ್ನ ಓದಬೇಕಾಗುತ್ತೆ. ಹಾಗೆ ಭಾರತದ ಸಂವಿಧಾನ ಅಂದ್ರೆ ಪೊಲಿಟಿಕಲ್ ಸೈನ್ಸ್ ಮತ್ತೆ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಭಾರತ ಸಂವಿಧಾನ ಮತ್ತೆ ರಾಜಕೀಯ ಡಾಕ್ಟರ್ PS ಗಂಗಾಧರ್ ಅವರ ಬುಕ್ ತುಂಬಾ ಅದ್ಭುತವಾಗಿದೆ. ಗಂಗಾಧರ್ ಬುಕ್ ಅನ್ನು ಓದಬೇಕಾಗುತ್ತೆ. ಹಾಗೆ ಭಾರತದ ಸಂವಿಧಾನ KM ಸುರೇಶ್ ಅವರ ಬುಕ್ ಕೂಡ ತುಂಬಾ ಸ್ವಚ್ಛಂದವಾಗಿ ಬರೆದಿದ್ದಾರೆ. KM ಸುರೇಶ್ ಅವ್ರ ಬುಕ್ ಅನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಅದೇ ತರ ಭೂಗೋಳಶಾಸ್ತ್ರ ವಿಷಯಕ್ಕೆ ಬಂದ್ರೆ ಸ್ಪರ್ಧಾ ಭೂಗೋಳಶಾಸ್ತ್ರ M ಬಡೇಮಿಯಾ ಇವ್ರ ಬುಕ್ಸ್ ತುಂಬಾ ಉತ್ತಮವಾಗಿದೆ. ಅದೇ ತರ KM ಸುರೇಶ್ ಅವರು ಕೂಡ ಭೂಗೋಳಶಾಸ್ತ್ರವನ್ನು ಬರೆದಿದ್ದಾರೆ, ಅದು ಕೂಡ ತುಂಬಾ ಅತ್ಯುತ್ತಮವಾದ ಪುಸ್ತಕ. ಹಾಗೆ ಭಾರತದ ಭೂಗೋಳಶಾಸ್ತ್ರ ಮತ್ತು ಕರ್ನಾಟಕ ಪ್ರಾದೇಶಿಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ರಂಗನಾಥ್ ಅವರ ಬುಕ್ ತುಂಬಾ ಅತ್ಯುತ್ತಮವಾಗಿದೆ. ಅಲ್ಲಿ P ಮಲ್ಲಪ್ಪ ಬುಕ್ ಅವರು ಕೂಡ ತುಂಬಾ ಚೆನ್ನಾಗಿದೆ ಕೆಲವು ವಿದ್ಯಾರ್ಥಿಗಳಿಗೆ. ಆದ್ರೆ ಡಾಕ್ಟರ್ ರಂಗನಾಥ್ ಅವ್ರದ್ದು ಸ್ವಲ್ಪ ಸರಳವಾಗಿ ಎಲ್ಲರಿಗೂ ಬೇಗ ಅರ್ಥ ಆಗ್ತಕ್ಕಂಥ ಪರಿಭಾಷೆಯಲ್ಲಿ ಬರೆದಿರೋದ್ರಿಂದ ಡಾಕ್ಟರ್ ರಂಗನಾಥ್ ಅವರ ಒಂದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಇರ್ಬೋದು, ಪ್ರಾದೇಶಿಕ ಭೂಗೋಳಶಾಸ್ತ್ರ ಇರ್ಬೋದು, ಪ್ರಪಂಚ ಭೂಗೋಳಶಾಸ್ತ್ರ ಇರ್ಬೋದು, ಇದು ತುಂಬಾ ನಮಗೆ ಅನುಕೂಲ ಮಾಡಿಕೊಡ್ತಾ ಹೋಗುತ್ತೆ. ಅದೇ ತರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಭಾರತದ ಅರ್ಥಶಾಸ್ತ್ರ ಗರಣಿ N ಕೃಷ್ಣಮೂರ್ತಿ ಅವರ ಬುಕ್ ತುಂಬಾ ಚೆನ್ನಾಗಿದೆ. ಹಾಗೆ ಸಾಮಾನ್ಯ ಅರ್ಥಶಾಸ್ತ್ರ ನಮಗೆ ರೂಪಶ್ರೀ ಲಕ್ಷ್ಮಣ್ ರೆಡ್ಡಿ ಅವ್ರದ್ದು ಕೂಡ ಚೆನ್ನಾಗಿದೆ. ಮತ್ತೆ HRK ಅವ್ರದ್ದು ಕೂಡ ಇಯರ್ ಬುಕ್ ಅನ್ನು ನಾವು ಎಕನಾಮಿಕ್ಸ್ ಅಲ್ಲಿ ಸ್ಟಡಿ ಮಾಡಬೇಕಾಗುತ್ತೆ. ಈಗ ರೀಸೆಂಟ್ ಆಗಿ 2025-26ನೇ ಸಾಲಿನ ಇಯರ್ ಬುಕ್ ಅನ್ನ ಸಂಚಿಕೆನ ತೆಗೆದುಕೊಂಡ್ರೆ HRK ಅವ್ರದ್ದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ವಿಜ್ಞಾನ ವಿಷಯಕ್ಕೆ ಬಂದ್ರೆ GK ಸೈನ್ಸ್ ಅಂಡ್ ಟೆಕ್ನಾಲಜಿ ರವಿ HN ಅಂತಕ್ಕಂಥವ್ರು ಬರೆದಿದ್ದಾರೆ. 4G ಸೈನ್ಸ್ ಮತ್ತೆ ಟೆಕ್ನಾಲಜಿ ಈ ಒಂದು ಟೈಟಲ್ ನ ಬುಕ್ ಅನ್ನ ನಾವು ರವಿ HN ಅಂತಕ್ಕಂಥವ್ರು ಬರೆದಿದ್ದಾರೆ. ಅದನ್ನ ಅಧ್ಯಯನ ಮಾಡಬೇಕಾಗತ್ತೆ. ಅದೇ ತರ ಸ್ಪರ್ಧಾ ಸಮಗ್ರ ವಿಜ್ಞಾನ ಅಥವಾ ಸಮಗ್ರ ಸ್ಪರ್ಧಾ ವಿಜ್ಞಾನ ಡಾಕ್ಟರ್ ವೆಂಕಟರಮಣ ಸ್ವಾಮಿ ಅವರು ಬರೆದಿದ್ದಾರೆ. ಈ ವೆಂಕಟರಮಣ ಸ್ವಾಮಿ ಅವರು ಬರೆದಿರ್ತಕ್ಕಂಥ ವಿಜ್ಞಾನ ಏನಿದೆ ಸಮಗ್ರ ಸ್ಪರ್ಧಾ ವಿಜ್ಞಾನ, ಇದು ತುಂಬಾ ಅನುಕೂಲ ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ತರ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಡಾಕ್ಟರ್ KM ಸುರೇಶ್ ಅವರು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಬರೆದಿದ್ದಾರೆ. ಇದು ತುಂಬಾ ಅತ್ಯುತ್ತಮವಾದಂತಹ ಪುಸ್ತಕ ಆಗಿದೆ. ಹಾಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪರಿಸರ ಅಧ್ಯಯನ ಮತ್ತು ಜೀವ ಪರಿಸರ ಶಾಸ್ತ್ರ PV ಭೈರಪ್ಪ ಅಂತಕ್ಕಂಥವ್ರದ್ದು ತುಂಬಾ ಚೆನ್ನಾಗಿದೆ.
ಸೊ ಇದು ಸ್ವಪ್ನ ಬುಕ್ ಹೌಸಲ್ಲಿ ನಮಗೆ ಅವೈಲೇಬಲ್ ಇದೆ, ಅದನ್ನು ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಇದಿಷ್ಟು ಕೇಳಿದ್ರೆ ಇತಿಹಾಸ, ಸಂವಿಧಾನ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ವಿಜ್ಞಾನ ಇದು ಸಾಮಾನ್ಯ ಸ್ಟಡೀಸ್ ಅಥವಾ ಕರೆಂಟ್ ಅಫೇರ್ಸ್ ಅಂಡರ್ಸ್ ಅಲ್ಲಿ ನಮಗೆ ಇಯರ್ ಬುಕ್ ಒಳಗೊಂಡಂತೆ ನಾವು ಓದಬೇಕಾಗ್ತದೆ. ಯಾಕೆಂದ್ರೆ 6 to 10 ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಓದೋದ್ರ ಜೊತೆಗೆ ಈ ಒಂದು ಇಯರ್ ಬುಕ್ಸ್ ಗಳನ್ನ ನಾವು ಓದಿದ್ರೆ ಫಸ್ಟ್ ಪೇಪರ್ ಅಲ್ಲಿ ಸ್ವಲ್ಪ ಸ್ಕೋರ್ ಅನ್ನ ಮಾಡಬೇಕಾಗ್ತದೆ. ಅದೇ ತರ ಇಲ್ಲಿ ನಮಗೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಬಂದಾಗ, ಸೊ ಈಗಾಗಲೇ BEd ನಲ್ಲಿ ಮತ್ತೆ DEd ನಲ್ಲಿ ಅತ್ಯಂತ ಪ್ರಚಲಿತರತಕ್ಕಂಥ ಬುಕ್ ಶೈಕ್ಷಣಿಕ ಮನೋವಿಜ್ಞಾನ, ವಾಮದೇವ್ ಅವ್ರ ಬುಕ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಎರಡು ಕೈಪಿಡಿಗಳು ಬರುತ್ತೆ. ಒಂದು ಮ್ಯಾನ್ಯುಯಲ್ ಅಂದ್ರೆ ಥಿಯರಿ ಬುಕ್ಸ್ ಬರುತ್ತೆ, ಅದ್ರ ಜೊತೆಗೆ ಆಬ್ಜೆಕ್ಟಿವ್ ಟೈಪ್ ವಸ್ತುನಿಷ್ಠ ಮಾದರಿ ಪರೀಕ್ಷೆ, ಅದಕ್ಕೆ ಸಂಬಂಧಪಟ್ಟಂತೆ 100 ರೂಪಾಯಿಗೆ ಇದು ಸ್ವಪ್ನ ಬುಕ್ ಹೌಸಲ್ಲಿ ಸಿಗ್ತಿದೆ ಕೇಳಿದರೆ. ಇವೆರಡೂ ಕೂಡ ಶೈಕ್ಷಣಿಕ ಮನೋವಿಜ್ಞಾನ ಸಂಬಂಧಪಟ್ಟಂತೆ ವಾಮದೇವ್ ಅವರ ಬುಕ್ ತುಂಬಾ ಅದ್ಭುತವಾಗಿದೆ. ಇಂಗ್ಲಿಷ್ ಮೀಡಿಯಂಗೆ ಬಂದಾಗ ನಮಗೆ SK ಮಂಗಲ್ಲು, ತುಂಬಾ ಎಜುಕೇಶನ್ ಸೈಕಾಲಜಿ ಥಿಯರಿ ಬುಕ್ ಅನ್ನು ನಾವು ಓದಬೇಕಾಗ್ತದೆ. ಇದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ. ಇನ್ನು ಕಂಪ್ಯೂಟರ್ ಲಿಟ್ರಸಿ ಮತ್ತೆ ಮೆಂಟಲ್ ಅಬಿಲಿಟಿ ಮತ್ತೆ ವ್ಯಾಲ್ಯೂ ಎಜುಕೇಶನ್ ಇವುಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಮೆಂಟಲ್ ಅಬಿಲಿಟಿಗೆ RR ಅಗರ್ವಾಲ್ ಅವ್ರದ್ದು ಕೂಡ ಚೆನ್ನಾಗಿದೆ, ಜೊತೆಗೆ ಗುರುರಾಜ್ ಎಂ ಬುಲ್ಬುಲ್ಲೆ ಮೆಂಟಲ್ ಅಬಿಲಿಟಿ ಅದು ಕೂಡ ಚೆನ್ನಾಗಿದೆ, ಮತ್ತೆ ನಿಂಗಪ್ಪ AH ಅಂತಕ್ಕಂಥವ್ರದ್ದು ಕೂಡ ಚೆನ್ನಾಗಿದೆ. ಇದು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಈ 3 ಆತರದ್ದು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ನಿಂಗಪ್ಪ ಅಗರ್ವಾಲ್ ಮತ್ತೆ ಗುರುರಾಜ್ ಎಂ ಬುಲ್ಬುಲ್ಲೆ ಇವ್ರದ್ದು ಕೂಡ ತುಂಬಾ ಅದ್ಭುತವಾಗಿದೆ. ಹಾಗೆ ತರ ನಾವು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ನೋಡಿದ್ರೆ ದಿನ ನ್ಯೂಸ್ ಪೇಪರ್ನ ಈಗ ಇತ್ತೀಚೆಗೆ 40 ದಿನದಲ್ಲಿ ನಾವು ಅಧ್ಯಯನ ಮಾಡೋದು ಕಷ್ಟ ಸಾಧ್ಯ. ಜನವರಿಯಿಂದ 2026 ಜನವರಿಯಿಂದ 10ನೇ ತಿಂಗಳವರೆಗೆ ಏನೆಲ್ಲ ಇದೆ ಅದನ್ನ ಮಾಸಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಸ್ಪರ್ಧಾ ಅರಿವು, ಸ್ಪರ್ಧಾ ವಿಜೇತ, ಸ್ಪರ್ಧಾ ಜಗತ್ತು ಯಾವುದಾದ್ರೂ ಒಂದು ಮಾಸಪತ್ರಿಕೆಯನ್ನು ನಾವು ನಮ್ಮ ಹತ್ರ ಮೀಸಲಿರಿಸಿ ಓದಬೇಕಾಗ್ತದೆ. ಅದ್ರ ಜೊತೆಗೆ ದಿನಪತ್ರಿಕೆಗಳನ್ನ ಪ್ರಜಾವಾಣಿ ಇರ್ಬೋದು ಅಥವಾ ಹಿಂದೂ ಇರ್ಬೋದು, ಡೆಕ್ಕನ್ ಅವರ್ನಲ್ ಇರ್ಬೋದು, ಈ 3 ಪತ್ರಿಕೆಗಳಲ್ಲಿ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಹಾಗೆ ಭಾರತದ ರಾಜ್ಯಗಳು, ವಿಶೇಷವಾಗಿ ಕರ್ನಾಟಕ, ಹುಸೇನಪ್ಪ ನಾಯಕ್ ಅವರು ಬಿಡುಗಡೆ ಆಗ್ತಕ್ಕಂಥ ಕರ್ನಾಟಕ ಪತ್ರಿಕೆಯನ್ನು ನೋಡಬೇಕು. ಅದರಲ್ಲಿ ನೂತನ GK ಮತ್ತೆ BD ಪಾಟೀಲ್ ಅವ್ರದ್ದು ಜನರಲ್ ನಾಲೆಡ್ಜ್ ಬುಕ್ ಅನ್ನು ಕೂಡ ನಾವು ಓದಬೇಕಾಗ್ತದೆ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ. ಇದು ನಮಗೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿದೆ. ಆದರೆ ಇನ್ನು ಜನರಲ್ ಕನ್ನಡ ಮತ್ತು ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇಲ್ಲಿ ಜನರಲ್ ಕನ್ನಡ ಮತ್ತು ಜನರಲ್ ಇಂಗ್ಲೀಷ್ಗೆ 10 ಎರಡು ಸೇರಿ 20 ಅಂಕಗಳಿಗೆ ಕೇಳಲಾಗ್ತದೆ. ಇದಕ್ಕೆ ನಾವು ಕನ್ನಡ ಮಧ್ಯಮ ವ್ಯಾಕರಣ ಗೋಪಾಲ್ ಕೃಷ್ಣ ಉಡುಪ ಅವ್ರದ್ದು ಕೂಡ ಚೆನ್ನಾಗಿದೆ. ಅದೇ ತರ ಕನ್ನಡ ರತ್ನಕೋಶ ಕನ್ನಡ ಸಾಹಿತ್ಯ ಪರಿಷತ್ ಅವರೇ ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಅದು ತುಂಬಾ ಚೆನ್ನಾಗಿದೆ. ಹಾಗೆ ಸಾಮಾನ್ಯ ಕನ್ನಡ KM ಸುರೇಶ್ ಅವ್ರದ್ದು ಕೂಡ ತುಂಬಾ ಸರಳವಾಗಿ ಅರ್ಥ ಆಗ್ತದೆ. ಹಾಗೆ 6th ಇಂದ 10th ವರೆಗೆ ಕನ್ನಡ ಪಠ್ಯ ಪುಸ್ತಕದ ನಾವು ವ್ಯಾಕರಣ ಭಾಗವನ್ನ ಅಥವಾ ಅಭ್ಯಾಸ ಸೂಚಿಯನ್ನ ಪ್ರತಿ ಗದ್ಯ ಮತ್ತೆ ಪದ್ಯ ಮತ್ತೆ ವ್ಯಾಕರಣ ಭಾಗವನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಕನ್ನಡ ಮಧ್ಯಮ ವ್ಯಾಕರಣ ತೀನಾಂಶಿ ಬುಕ್ ಅವರು ಕೂಡ ತುಂಬಾ ಮೌಲ್ಯಯುತವಾಗಿದೆ, ಅದನ್ನ ಸರಳವಾಗಿ ಅರ್ಥ ಆಗುತ್ತೆ ಕೇಳಿದರೆ ಇದನ್ನು ಕೂಡ ನಾವು ಅಧ್ಯಯನ ಮಾಡಬಹುದು. ಇದು ಕನ್ನಡ ಸಂಬಂಧಪಟ್ಟಿದೆ. ಆದ್ರೆ ಇನ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ 6 to 12th ವರೆಗೆ ಅಥವಾ 10th ವರೆಗೆ ಟೆಕ್ಸ್ಟ್ ಬುಕ್ ಅನ್ನ ನಾವು ಗ್ಲಾಸರಿಯನ್ನ ಅಥವಾ ಗ್ರಾಮರ್ ಪಾರ್ಟ್ನ ನೋಡಬೇಕಾಗತ್ತೆ. ಅದರಲ್ಲಿ ಪ್ರೋಸು, ಪೋಯಮ್ಮು ಮತ್ತೆ ಅದರಲ್ಲಿ ನಾವೆಲಿಸ್ಟ್ ಯಾರಿದ್ದಾರೆ ಅವರುಗಳನ್ನ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಅವರ ಇಂಟ್ರೊಡಕ್ಷನ್ಸ್ ಕೂಡ ಅಂದ್ರೆ ಲೇಖಕರ ಪರಿಚಯ, ಕವಿ ಪರಿಚಯ ಪಠ್ಯ ಪುಸ್ತಕದ ಅಭ್ಯಾಸ ಸೂಚಿಯಲ್ಲಿ ತುಂಬಾ ಸುದೀರ್ಘವಾಗಿ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ನಾವು ಈ ಒಂದು ಅಡಿಷನಲ್ ಬುಕ್ಗಳನ್ನು ಕೂಡ ಓದಬೇಕಾಗುತ್ತೆ. ಜನರಲ್ ಇಂಗ್ಲಿಷ್ಗೆ ಬಂದಾಗ ಶಿವಕುಮಾರ್ ಮಾವಳ್ಳಿ ಅಂತಕ್ಕಂಥವ್ರು ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ತುಂಬಾ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸರಳವಾಗಿ ಅರ್ಥ ಆಗುತ್ತೆ ಜನರಲ್ ಇಂಗ್ಲಿಷ್ಗೆ. ಶಿವಕುಮಾರ್ ಮಾವಳ್ಳಿ ಅಂತಕ್ಕಂಥವ್ರು ಅದನ್ನು ತುಂಬಾ ಚೆನ್ನಾಗಿದೆ. ಹಾಗೆ BN ಸುರೇಶ್ ಅಂತಕ್ಕಂಥವ್ರು ಜನರಲ್ ಇಂಗ್ಲಿಷ್ ಎಂಬ ಟೈಟಲ್ ಅಡಿಯಲ್ಲಿ ಈ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಸರಳವಾಗಿ ಅರ್ಥೈಸಿದ್ದಾರೆ. ಇವೆರಡು ಕೂಡ ತುಂಬಾ ಚೆನ್ನಾಗಿದೆ, ಶಿವಕುಮಾರ್ ಮಾವಳ್ಳಿ ಮತ್ತೆ BN ಸುರೇಶ್ ಅಂತಕ್ಕಂಥವ್ರು. ಜೊತೆಗೆ 6 to 10 ಸ್ಟ್ಯಾಂಡರ್ಡ್ಸ್ ನಾವು ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಟೆಕ್ಸ್ಟ್ ಬುಕ್ ಅನ್ನ ಗ್ರಾಮರ್ ಪಾಠನ ಅಥವಾ ಅಭ್ಯಾಸ ಸೂಚನೆ ಓದಬೇಕು. ಇನ್ನು ಉಳಿದಿರ್ತಕ್ಕಂಥ ನಮಗೆ ಕಂಪ್ಯೂಟರ್ ಲಿಟ್ರಸಿ ಮತ್ತೆ ವ್ಯಾಲ್ಯೂ ಎಜುಕೇಶನ್. ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಪಟ್ಟಂತೆ ನಾವು ಕಂಪ್ಯೂಟರ್ ನಾಲೆಡ್ಜ್ DA ಗೌತಮ್ ಅಂತಕ್ಕಂಥವ್ರು ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಇದು ಕನ್ನಡ ಮತ್ತು ಇಂಗ್ಲಿಷ್ ಎರಡು ಪರಿಭಾಷೆಯಲ್ಲಿ ಇದೆ. ಇದನ್ನ ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ತುಂಬಾ ಸರಳವಾಗಿ, ಯಾಕಂದ್ರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ 15 ಅಂಕಗಳಿಗೆ ಈ ಪೇಪರ್ 1 ಅಲ್ಲಿ ಕೇಳಲಾಗುತ್ತೆ. ಅದರಿಂದ ಇದನ್ನ ಓದಬೇಕಾಗ್ತದೆ. ಜೊತೆಗೆ ಕಂಪ್ಯೂಟರ್ ಅವೇರ್ನೆಸ್ ಅಂತಕ್ಕಂಥದ್ದು ಅರಿಯಂತ್ ಪಬ್ಲಿಕೇಶನ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ಇದು ಸ್ವಪ್ನ ಬುಕ್ ಹೌಸ್ ಅಲ್ಲಿ ಅವೈಲೇಬಲ್ ಇದೆ. ಅರಿಯಂತ್ ಪಬ್ಲಿಕೇಶನ್ ಅವ್ರದ್ದು ಕಂಪ್ಯೂಟರ್ ಅವೇರ್ನೆಸ್ ಅಂತಕ್ಕಂಥದ್ದು ತುಂಬಾ ಸರಳವಾಗಿ ಸುಲಭವಾಗಿ ಕೊಟ್ಟಿದ್ದಾರೆ. ಬೇಸಿಕ್ ಕಂಪ್ಯೂಟರ್ಸ್ ಅಂದ್ರೆ ಏನು, ಅಪ್ಲಿಕೇಶನ್ಸ್ ಅಂದ್ರೆ ಏನು, ಸಾಫ್ಟ್ವೇರ್ ಹಾರ್ಡ್ವೇರ್ ಅಂದ್ರೆ ಏನು, ಅಲ್ಲಿ ಬರ್ತಕ್ಕಂಥ ನಾವೆಲ್ಲ ಇಂಟರ್ನೆಟ್ ಅನ್ನ ಯಾವ್ದನ್ನು ಯೂಸ್ ಮಾಡ್ತಾ ಇದ್ದೀವಿ, ಯಾವ ಪರಿಭಾಷೆಯಲ್ಲಿ ನಮಗೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅವೈಲೇಬಲ್ ಇದೆ, ಇದೆಲ್ಲವನ್ನು ಕೂಡ ಅರಿಯಂತ್ ಪಬ್ಲಿಕೇಶನ್ ಬುಕ್ಸ್ ಅಲ್ಲಿ ನಮಗೆ ಸಿಗುತ್ತೆ. ಇದಿಷ್ಟು ಕೂಡ ನಮಗೆ ಕಂಪ್ಯೂಟರ್ಸ್ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತಾಗುತ್ತೆ. ಇನ್ನು ವ್ಯಾಲ್ಯೂ ಅಂಡ್ ಹೆಲ್ತ್ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಗವರ್ಮೆಂಟ್ ಅಲ್ಲಿ ಬಿಟ್ಟಿರ್ತಕ್ಕಂಥ ದೈಹಿಕ ಶಿಕ್ಷಣ ಇಲಾಖೆಯ ಒಂದು ಕೈಪಿಡಿಯನ್ನು ನಾವು ನೋಡಬೇಕಾಗ್ತದೆ. ಸರ್ಕಾರ ಇದನ್ನ ಹೊರಡಿಸಿದೆ, ಅದನ್ನ ಓದಿದ್ರೆ ನಾವು ಹೆಲ್ತ್ ಅಂಡ್ ವ್ಯಾಲ್ಯೂ ಎಜುಕೇಶನ್ಗೆ ಸಾಗುತ್ತೆ. ಇನ್ನು ವ್ಯಾಲ್ಯೂ ಎಜುಕೇಶನ್ ಸಪರೇಟ್ ನಾವು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆನ್ಲೈನ್ ಅಲ್ಲಿ ನಾವು ಮೆಟೀರಿಯಲ್ಸ್ ಅನ್ನ ನೋಡಬೇಕಾಗತ್ತೆ ಕೇಳಿದರೆ. ಇದಿಷ್ಟು ಕೂಡ ನಿಮಗೆ ಪೇಪರ್ 1ಗೆ ಸಂಬಂಧಪಟ್ಟಂತೆ 100 ಅಂಕಗಳಿಗೆ ಒಂದಷ್ಟು ರೆಫರೆನ್ಸ್ಗಳು. ಈ GPT ಯಲ್ಲಿ ಪೇಪರ್ 2 ಅಂತಕ್ಕಂಥದ್ದು 100 ಅಂಕಗಳಿಗಿದೆ.
ಅದು ನಾನು ಆಲ್ರೆಡಿ ಹೇಳಿದಾಗೆ ಸೊ ಅದಕ್ಕೆ ಇಂತಿಷ್ಟು ಬುಕ್ಗಳೆಲ್ಲ ಈಗ ಆಲ್ರೆಡಿ ಹೇಳಿರ್ತಕ್ಕಂಥ ಬುಕ್ಸ್ಗಳನ್ನೇ ನಾವು ಸೊ ಅದನ್ನು ಓದಬೇಕಾಗತ್ತೆ. ಅಂದರೆ 6ರಿಂದ 10ನೇ ತರಗತಿವರೆಗೆ ಪಾರ್ಟ್ 1 ಪಾರ್ಟ್ 2 ಒಂದು ಯೂನಿಟ್ನು ಕೂಡ ಬಿಡದೆ ಪರಿಷ್ಕೃತಗೊಂಡಿರತಕ್ಕಂಥ 2023 ನಂತರ ಪಠ್ಯಪುಸ್ತಕವನ್ನು ನಾವು ಓದಬೇಕಾಗ್ತದೆ. ಯಾಕಂದ್ರೆ ಇಂದಿನ ಪಠ್ಯಪುಸ್ತಕದಲ್ಲಿ ಸಿಲೆಬಸ್ ಚೇಂಜಸ್ ಆಗಿದೆ. ಸೊ ಅದರಿಂದ ಹೊಸ ಯೂನಿಟ್ಗಳು ಆಡ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸೈನ್ಸಲ್ಲಿ ಕಾರ್ಕೋಟ ಸಾಮ್ರಾಜ್ಯ ಅಂತಕ್ಕಂಥದ್ದು ಹಿಂದೆ ಇರಲಿಲ್ಲ 2022 ಹಿಂದೆ, ಅದು 23 ನಂತರ ಅಡಿಷನ್ ಮಾಡಲಾಗಿದೆ. ಅದರಿಂದ ಹೊಸ ವಿಷಯಗಳನ್ನ ಆಡ್ ಮಾಡಿರ್ತಕ್ಕಂಥ ರೀಸೆಂಟ್ 23-24ನೇ ಸಾಲಿನ ಇತ್ತೀಚೆಗೆ ಕಳೆದ 2-3 ವರ್ಷಗಳ ಹಿಂದಿನ ಪಠ್ಯಪುಸ್ತಕಗಳನ್ನು ನೀವು ಓದಬೇಕಾಗ್ತದೆ. ಸೊ ಅದರಿಂದ ಸಮಾಜ ವಿಜ್ಞಾನ ಶಿಕ್ಷಕರು ಸಮಾಜ ವಿಜ್ಞಾನವನ್ನ, ಗಣಿತ ಶಿಕ್ಷಕರು ಗಣಿತವನ್ನ, ಜೀವ ವಿಜ್ಞಾನ ಶಿಕ್ಷಕರು ಜೀವ ವಿಜ್ಞಾನವನ್ನ, ಆಂಗ್ಲ ಭಾಷಾ ಶಿಕ್ಷಕರು ಆಂಗ್ಲ ಭಾಷೆಯನ್ನ ಸುದೀರ್ಘವಾಗಿ ಈ 100 ಅಂಕಗಳಿಗೆ ಪತ್ರಿಕೆ 2 ನಲ್ಲಿ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಇದಕ್ಕೆ ಸ್ಕೂಲ್ ಟೆಕ್ಸ್ಟ್ ಬುಕ್ ಅನ್ನು ಓದಿ ತದನಂತರ ಅದನ್ನು ನಾವು ಕೀ ನೋಟ್ಸ್ ಮಾಡ್ಕೊಂಡು ಸೊ ಓದಬೇಕಾಗತ್ತೆ. ಈಗಾಗ ಸಮಯ ತುಂಬಾ ಅಭಾವ ಇದೆ. ಉಳಿದಿರ್ತಕ್ಕಂಥ 40 ದಿನದಲ್ಲಿ ಅಥವಾ 30 ದಿನದಲ್ಲಿ ನಾವು ಅದು ಅಧ್ಯಯನ ಮಾಡೋದಕ್ಕೆ ಕಷ್ಟ ಸಾಧ್ಯ. ಈಗಾಗಲೇ ಇದ್ರ ಬಗ್ಗೆ ಯಾರು ಹಿಂದೆಯಿಂದ ಅಧ್ಯಯನ ಮಾಡ್ತಾ ಇದ್ದಾರೆ ಅವ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ಯಾಕಂದ್ರೆ ಈಗ ರಿವಿಷನ್ ಮಾಡ್ಕೋ ಕೂಡ ನಮಗೆ ಸೊ ಸಮಯದ ಅಭಾವ ಇದೆ. ಯಾಕಂದ್ರೆ ಸಿಲೆಬಸ್ ಅಷ್ಟು ವಾಸ್ಟ್ ಇದೆ. ಯಾಕಂದ್ರೆ ಈಗ ಏಕೈಕಿ ನಾವು ಅಧ್ಯಯನ ಮಾಡೋದಕ್ಕೆ ಕಷ್ಟ ಸಾಧ್ಯ. ಈಗಾಗಲೇ ಹಿಂದಿನಿಂದಲೇ ಯಾರು ಅಧ್ಯಯನ ಮಾಡಿರ್ತಾರೆ ಅವರು 2-3 ಬಾರಿ ಅಧ್ಯಯನ ಮಾಡಿರ್ತಕ್ಕಂಥವ್ರಿಗೆ ಒಂದ್ಸರಿ ಗ್ಲಾನ್ಸ್ ಮಾಡೋದಕ್ಕಷ್ಟೇ ಸಮಯ ಅವಕಾಶ ಇರ್ತಕ್ಕಂಥ ನಾವು ಕಾಣ್ತಾ ಹೋಗ್ತೀವಿ. ಸೊ ಅಂದ್ರೆ ಇದ್ರ ಜೊತೆಗೆ ನಾವು ಟೆಕ್ಸ್ಟ್ ಬುಕ್ ರೆಫರೆನ್ಸ್ ಇದೆಲ್ಲ ಮ್ಯಾನ್ಯಲ್ ಕಾಪಿ ಆಯ್ತು. ಒಂದಷ್ಟು ಈಗೆಲ್ಲ ನಾವು ಡಿಜಿಟಲ್ ರಿಸೋರ್ಸ್ ಅನ್ನ ನೋಡ್ತಾ ಇದೀವಿ ಕೇಳಿದ್ರೆ. ಆದ್ರಿಂದ ಈಗ ನಾವು ಟೆಲಿಗ್ರಾಮ್ ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ, ಇಂಟರ್ನೆಟ್ ಇರುತ್ತೆ. ಸೊ ಬಸ್ಸಲ್ಲಿ ಹೋಗ್ಬೇಕಾದಾಗ ಟ್ರಾವೆಲ್ ಮಾಡಬೇಕಾದಾಗ ನಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಒಂದಷ್ಟು ಡೈಲಿ ಕರೆಂಟ್ ಅಫೇರ್ಸ್ಗಳು, ಹೊಸ ನೋಟಿಫಿಕೇಶನ್ಗಳು, ಮಾಡೆಲ್ ಕ್ವಶನ್ ಪೇಪರ್ಗಳು, ಮಾಡೆಲ್ ಟೆಸ್ಟ್ಗಳು, ಕ್ವಿಝು ಇವೆಲ್ಲ ನಿರಂತರವಾಗಿ ನಡೀತಾ ಇರುತ್ತೆ. ಅದರಿಂದ ಸೊ ನಾವು ಟೆಲಿಗ್ರಾಮ್ ಆ್ಯಪಲ್ಲಿ ತುಂಬ ಇದೆ. SR ವರ್ಲ್ಡ್ ಅಂತಕ್ಕಂಥ ಸುಮಾರು 5 ಲಕ್ಷ ಸದಸ್ಯರನ್ನು ಒಳಗೊಂಡಿದೆ. ಆ SR ವರ್ಲ್ಡ್ ಅಂತಕ್ಕಂಥ ಸೊ ಲಾಗಿನ್ ಅಥವಾ ಅದಕ್ಕೆ ನಾವು ಗ್ರೂಪಿಗೆ ಜಾಯ್ನ್ ಆದರೆ ಆ ಗ್ರೂಪಲ್ಲಿ ಸಾಕಷ್ಟು ಮಾಹಿತಿ ಸಿಗ್ತಾ ಇರುತ್ತೆ. ಮತ್ತೆ ಗೇಟ್ ವೇ ಟು IAS ಅಂಡ್ KAS ಅಂತಕ್ಕಂಥದ್ದಿದೆ. ಗೇಟ್ ವೇ ಟು IAS KAS ಲಿಂಕ್ಗಳಲ್ಲಿ ನಾವು ಲಾಗಿನ್ ಆದರೆ ಸೊ ಟೆಲಿಗ್ರಾಮ್ ಅಲ್ಲಿ ನಮಗೆ ಅದಕ್ಕೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಮತ್ತೆ ಡ್ರೀಮ್ KPSC ಅಂತಕ್ಕಂಥ ಟೆಲಿಗ್ರಾಮ್ ಆ್ಯಪಿಗೆ ನಾವು ಲಾಗಿನ್ ಆಗಬೇಕಾಗತ್ತೆ. ಮತ್ತೆ ಸ್ಫೂರ್ತಿ PG ಸ್ಟಡಿ ಸರ್ಕಲ್ ಅಂತಕ್ಕಂಥದ್ದು, ಚಾಣಕ್ಯ ಕಣಜ ಅಂತಕ್ಕಂಥದ್ದು, ಸ್ಪರ್ಧಾ ಜಗತ್ತು ಅಂತಕ್ಕಂಥದ್ದು, ಮತ್ತೆ ಸ್ಪರ್ಧಾ ಚೈತ್ರ ಅಂತಕ್ಕಂಥದ್ದು ಇವೆಲ್ಲ ಟೆಲಿಗ್ರಾಮ್ ಆ್ಯಪ್ಗಳಲ್ಲಿ ಸಾಕಷ್ಟು ಮಾಹಿತಿಗಳನ್ನು ನಮಗೆ ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಮತ್ತೆ ಮಾಡೆಲ್ ಟೆಸ್ಟ್ಗಳನ್ನು ಮಾಡ್ತಾ ಇರ್ತಾರೆ. ನಾವು ನಮ್ಮ ಸಾಮರ್ಥ್ಯನ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಸಹಾಯಕ ಆಗುತ್ತೆ ಕೆಳಗಡೆ. ಅದರಿಂದ ಇದು ಟೆಲಿಗ್ರಾಮ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸೊ ಲಿಂಕ್ಸ್ಗಳು ಮತ್ತೆ ಆ್ಯಪ್ಗಳಲ್ಲಿ ನಾವು ಆ ಒಂದು ಲಾಗಿನ್ ಆಗಬೇಕಾಗುತ್ತೆ, ಗ್ರೂಪಿಗೆ ಜಾಯ್ನ್ ಆಗಬೇಕಾಗ್ತದೆ. ಅದೇ ಥರ ಯೂಟ್ಯೂಬ್ ಚಾನಲ್ಸ್ಗಳು ತುಂಬ ಸಿಗ್ತದೆ ನಮಗೆ. ಎಲ್ಲ ಕೆಳಗಡೆಗೆ ವಸ್ತೇನಿಲ್ಲ, ಎಲ್ಲ ಸೊ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಸೊ ಇಂಟರ್ನೆಟ್ ಫೆಸಿಲಿಟೀಸ್ ಇರೋದ್ರಿಂದ ಯೂಟ್ಯೂಬ್ ಚಾನಲ್ಗಳು ಅದರಲ್ಲಿ ಸಾಧನಾ ಅಕಾಡೆಮಿ ಅವ್ರದ್ದು ತುಂಬ ಚೆನ್ನಾಗಿದೆ. ಮಂಜುನಾಥ್ ಅವರು ತುಂಬ ಸುದೀರ್ಘವಾಗಿ ಈಗ ಮೊನ್ನೆ ಗುಂಡ್ಲುಪೇಟೆ ಶಿಕ್ಷಕ ಸಂಕಲ್ಪ ವೇದಿಕೆಯಿಂದ ಮಂಜುನಾಥ್ ಸರ್ನ, ಸುರೇಶ್ ಅವ್ರನ್ನ ಲಾಸ್ಟ್ ವೀಕಲ್ಲಿ ಕರೆಸಿದ್ರು. ಇದ್ರದ್ದು ಎಲ್ಲರಿಗೂ ಕೂಡ HOD ಕೋಟೆ ಮತ್ತೆ ಈ ಗುಂಡ್ಲುಪೇಟೆ ಚಾಮರಾಜನಗರದ ಭಾಗದ ಶಿಕ್ಷಕರ ಆಕಾಂಕ್ಷೆಗಳಿಗೆ ತುಂಬ ಸದುಪಯೋಗವನ್ನು ಪಡಿಸಿದ್ದಾರೆ ಈ ಗುಂಡ್ಲುಪೇಟೆ ಶಿಕ್ಷಕರ ಸಂಕಲ್ಪ ವೇದಿಕೆಯವರು. ಅದರಿಂದ ಈ ಸಾಧನಾ ಅಕಾಡೆಮಿಯ ಮಂಜುನಾಥ್ ಸರ್ ಕ್ಲಾಸ್ಗಳನ್ನು ಒಂದಷ್ಟು ಕೇಳಬೇಕಾಗ್ತದೆ. ಅದರಲ್ಲಿ KM ಸುರೇಶ್ ಅವ್ರದ್ದು ಸೈಕಾಲಜಿ ಕ್ಲಾಸ್ಗಳನ್ನು ಕೇಳ್ಬೋದು. ಸೊ ಮತ್ತೆ ವಿಜಯಿ ಭವ ಅಂತಕ್ಕಂಥದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ. ಮತ್ತೆ ಅಮರ್ ಕ್ಲಾಸಸ್ ಅಂತಕ್ಕಂಥದ್ದಿದೆ, ಸ್ಮಾರ್ಟ್ ಸ್ಟಡಿ ಸರ್ಕಲ್ ಅಂತಕ್ಕಂಥ ಚಾನಲ್ ಇದೆ, ಹಾಗೆ ಪುನೀತ್ ಫೋರಮ್ ಅಂತಕ್ಕಂಥ ಚಾನಲ್ ಇದೆ. ಮತ್ತೆ ಐಶ್ವರ್ಯ ಗಿರಿ ಪಾಠಶಾಲೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಐಶ್ವರ್ಯ ಗಿರಿ ಅವ್ರದ್ದು ಸೊ ಆ ಪಾಠಶಾಲೆಯಲ್ಲಿ ನಮಗೊಂದಷ್ಟು ಸಾಕಷ್ಟು ಮಾಹಿತಿಗಳು ಸಿಗುತ್ತೆ ಮೆಂಟಲ್ ಎಬಿಲಿಟಿಗೆ. ಇವೆಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಒಂದಷ್ಟು ಯೂಟ್ಯೂಬ್ ಕ್ಲಾಸ್ಗಳನ್ನು ಕೂಡ ನಾವು ಒಂದಷ್ಟು ಅಡಿಷನಲ್ ಇನ್ಫಾರ್ಮೇಷನ್ಗೆ ನಾವು ಮಾಹಿತಿನ ಕಲೆ ಹಾಕಬೇಕಾಗುತ್ತೆ. ಸೊ ಜೊತೆಗೆ ನಮಗೆ ಇಲ್ಲಿ ಸಮ್ ಆಫ್ ದ ವೆಬ್ಸೈಟಲ್ಲಿ ಗೂಗಲಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅದರಲ್ಲಿ ಜನರಲ್ ನಾಲೆಡ್ಜ್ ಸಂಬಂಧಪಟ್ಟಂತೆ GK ಟುಡೇ ಇರ್ಬೋದು, ಇಂಡಿಯಾ ಬಿಕ್ಸ್ ಇರ್ಬೋದು, ಎಕ್ಸಾಮ್ ವೇದಾಸ್ ಇರ್ಬೋದು, ಇವುಗಳಲ್ಲೂ ಕೂಡ ನಮ್ಗೆ ಏನಾಗುತ್ತೆ ವೆಬ್ಸೈಟ್ ನಮಗೆ ಈ ವೆಬ್ಸೈಟ್ಗಳಲ್ಲಿ ಒಂದಷ್ಟು ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಕೂಡ ನಿಮಗೆ ಯೂಟ್ಯೂಬು, ಟೆಲಿಗ್ರಾಮ್ ಮತ್ತು ಗೂಗಲಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇವೆಲ್ಲವೂ ಕೂಡ ಏನಾಗುತ್ತೆ ಪೇಪರ್ 1ಗೆ ತುಂಬ ಮೌಲ್ಯಯುತವಾಗಿ ಕೇಳಿದರೆ ಪೇಪರ್ 1ನಲ್ಲಿ ಕನಿಷ್ಠ 70 ಅಂಕಗಳನ್ನು ನಾವು ಸ್ಕೋರ್ ಮಾಡಿದ್ದೆ ಆದರೆ ಸೊ ಪೇಪರ್ 2ನಲ್ಲೂ ಕೂಡ ನಾವು ಒಂದು 70 ಅಂಕಗಳನ್ನು ಸ್ಕೋರ್ ಮಾಡಿದ್ರೆ 140ರಿಂದ 150 ಎರಡು ಪೇಪರಿಂದ 150 ಕ್ರಾಸ್ ಆಗಿದ್ದೆ ಆದರೆ ನಾವು ಮೆರಿಟ್ ಲಿಸ್ಟಲ್ಲಿ ಬರೋದಕ್ಕೆ ಸ್ವಲ್ಪ ಅವಕಾಶಗಳು ಸಿಗ್ತಾ ಹೋಗುತ್ತೆ. 140-150ಕ್ಕಿಂತ ಕಡಿಮೆ ಆದರೆ ಸೊ 1:2 ಬರೋದಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಆದ್ರಿಂದ ಪೇಪರ್ 1ನಲ್ಲಿ ಮ್ಯಾಕ್ಸಿಮಮ್ 60% ಅಂದರೆ 60ಕ್ಕೂ ಅಧಿಕವಾದ ಅಂಕಗಳನ್ನು ನಾವು ಮಾಡೋದಕ್ಕೆ ಈ ಎಲ್ಲ ಮೇಲ್ಕಂಡ ರೆಫರೆನ್ಸ್ ನಾವು ಓದಬೇಕಾಗುತ್ತೆ. ಇದಿಷ್ಟು ಕೂಡ GPT ಸಂಬಂಧಪಟ್ಟಂತೆ ಪೇಪರ್ 1 ಮತ್ತೆ ಪೇಪರ್ 2ಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗ್ತದೆ. ಇನ್ನು HSTRಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಇಲ್ಲೂ ಕೂಡ ನಾವು ಯಾವುದೇ ರೀತಿಯಿಂದ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಡ್ಡಾಯ ಇಲ್ಲ ಇದಕ್ಕೆ. ಯಾಕೆ ಅಂತ ಹೇಳಿದ್ರೆ BA B.Ed ಸೊ ಕನಿಷ್ಠ ವಿದ್ಯಾರ್ಹತೆ, ಸಾಮಾನ್ಯ ವಿದ್ಯಾರ್ಹತೆ ಇದು BA B.Ed ಆಗಿರ್ತಕ್ಕಂಥವ್ರು
HSTRಗೆ ಈಗ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿ ಈ ಒಂದು ನೋಟಿಫಿಕೇಶನ್ಸ್ ಅಲ್ಲಿ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಿಗೆ ಸೊ ಯಾವುದೇ ಹುದ್ದೆಗಳನ್ನ ಕಾಲ್ ಮಾಡಲಾಗಿಲ್ಲ. ಯಾಕೆಂತ ಹೇಳಿದ್ರೆ ಲಾಸ್ಟ್ ಟೈಮು ಸುಮಾರು 8-8.5 ಸಾವಿರ GPT 15,000 ಶಿಕ್ಷಕರಲ್ಲಿ ಸೈನ್ಸ್ ಟೀಚರ್ಸ್ನೇ ತುಂಬಿಕೊಳ್ಳಲಾಗಿತ್ತು. ಅದರಿಂದ ಆ ಒಂದು ಮೇ ಬಿ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವರ್ಷ ಹೈಸ್ಕೂಲ್ ಟೀಚರ್ಸ್ನಲ್ಲಿ ಯಾವುದೇ ರೀತಿ ಅಂತ ಸೊ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ ನೇಮಕಾತಿ ಆದೇಶವನ್ನು ಹೊರಡಿಸಿಲ್ಲ. ಸೊ ಈ ಒಂದು HSTRಗೆ ಸಂಬಂಧಪಟ್ಟಂತೆ ಮಿನಿಮಮ್ ಕ್ವಾಲಿಫಿಕೇಶನ್ BA B.Ed ಆಗಿರಬೇಕು. ಯಾವುದೇ TET ಅರ್ಹತೆಯ ಪ್ರಮಾಣ ಪತ್ರ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಇದರಲ್ಲೂ ಕೂಡ ನಾವು 2 ಪತ್ರಿಕೆಗಳನ್ನ ಕಾಣ್ತಾ ಹೋಗ್ತೀವಿ. ಹಿಂದೆನೂ ಕೂಡ 2013-14ನೇ ಸಾಲಿನಲ್ಲಿ ಏನು ಪತ್ರಿಕೆಗಳಿತ್ತು ಅದನ್ನ ಮಾಡಿಫಿಕೇಶನ್ ಮಾಡಿದ್ದಾನೆ. ಅಂದ್ರೆ ಆ ಒಂದು ಹಳೆಯ ನೋಟಿಫಿಕೇಶನ್ಸ್ 10 ವರ್ಷಗಳಿಂದ 12 ವರ್ಷಗಳಿಂದ ಏನಿತ್ತು, ಪೇಪರ್ 1 ನಲ್ಲಿ 33 ಮಾರ್ಕ್ಸ್ಗೆ ಸಾಮಾನ್ಯ ಜ್ಞಾನ, 33 ಮಾರ್ಕ್ಸ್ಗೆ ಸೊ ಮೆಂಟಲ್ ಎಬಿಲಿಟಿ, ಇನ್ನು 33 ಮಾರ್ಕ್ಸ್ಗೆ ಸೊ ಎಜುಕೇಶನ್ ಸೈಕಾಲಜಿ, ಈ ಮೂರನ್ನು ಕೂಡ ಇಟ್ಟಲಾಗಿತ್ತು. ಈಗ ಇದರಲ್ಲೂ ಕೂಡ 7 ಭಾಗಗಳನ್ನು ಮಾಡಲಾಗಿದ್ದಾನೆ. 7 ಭಾಗಗಳೇನು ಅಂತ ಹೇಳಿದ್ರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಕೇಳಿದರೆ HSTR ಪತ್ರಿಕೆ 1ರಲ್ಲಿ ಸಾಮಾನ್ಯ ಪತ್ರಿಕೆಯಲ್ಲಿ ಮೊದಲನೇದಾಗಿ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನ 20 ಅಂಕಗಳಿಗೆ ನಿಗದಿಪಡಿಸಿದ್ದಾನೆ. ಹಾಗೆ ಸಾಮಾನ್ಯ ಕನ್ನಡಕ್ಕೆ 10 ಅಂಕಗಳು, ಸಾಮಾನ್ಯ ಇಂಗ್ಲಿಷಿಗೆ 10 ಅಂಕಗಳು, ಹಾಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ 15 ಅಂಕಗಳು, ಮೆಂಟಲ್ ಎಬಿಲಿಟಿಗೆ 15 ಅಂಕಗಳು, ಗಣಕಯಂತ್ರ ಅಥವಾ ಕಂಪ್ಯೂಟರ್ ಲಿಟರಸಿಗೆ 15 ಅಂಕಗಳು, ಮೌಲ್ಯ ಮತ್ತೆ ಆರೋಗ್ಯ ಶಿಕ್ಷಣಕ್ಕೆ 15 ಅಂಕಗಳು. ನಾವು ಆಲ್ಮೋಸ್ಟ್ GPT ಮತ್ತು HSTR ಎರಡರಲ್ಲೂ ಕೂಡ 7 ವಿಭಾಗಗಳನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಎರಡರಲ್ಲೂ ಕೂಡ ಸೈಮಲ್ಟೇನಿಯಸ್ಲಿ ಜನರಲ್ ಸ್ಟಡೀಸು, ಜನರಲ್ ಕನ್ನಡ, ಇಂಗ್ಲಿಷು ಮತ್ತೆ ಕಂಪ್ಯೂಟರ್ ಲಿಟರಸಿ, ವ್ಯಾಲ್ಯೂ ಎಜುಕೇಶನ್, ಎಜುಕೇಶನ್ ಸೈಕಾಲಜಿ ಕಾಮನ್ ಆಗಿರುತ್ತೆ. ಹಾಗಾದ್ರೆ ಒಂದು ವಿಶೇಷ ಏನು ಗಮನಿಸಬೇಕು ನಾವು ಅಂತ ಹೇಳಿದ್ರೆ, HSTR ನಲ್ಲಿ ಮೆಂಟಲ್ ಎಬಿಲಿಟಿಗೆ 15 ಅಂಕಗಳನ್ನು ಕೇಳ್ತಾನೆ. ಹಾಗಾದ್ರೆ ಇಲ್ಲಿ ಯಾವುದರಲ್ಲಿ GPTR ನಲ್ಲಿ ಮೆಂಟಲ್ ಎಬಿಲಿಟಿಗೆ ಆಡ್ ಮಾಡಲಾಗಿಲ್ಲ. ಅದರ ಬದಲು ಅಲ್ಲಿ ಪ್ರಚಲಿತ ವಿದ್ಯಮಾನ ಮತ್ತೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ 30 ಅಂಕಗಳಿಗೆ ಏನು ಕೇಳ್ತಾ ಹೋಗ್ತಾನೆ. ಅದೇ ತರ ಇಲ್ಲಿ 20 ಅಂಕಗಳಿಗೆ ಮಾತ್ರ ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನ ಕೇಳ್ಬಿಟ್ಟು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ 15 ಮಾರ್ಕ್ಸ್ಗಳಿಗೆ ಕೇಳ್ತಾನೆ. ಇದು ಹಿಂದೆ 33 ಅಂಕಗಳಿಗೆ ಕೇಳಲಾಗ್ತಿತ್ತು HSTR ನಲ್ಲಿ, ಈ ಕೇವಲ 15 ಅಂಕಗಳಿಗೆ ಕೇಳಲಾಗ್ತದೆ. ಕೇಳಿದ್ರೆ ಈ ಪತ್ರಿಕೆಗೆ ಈಗಾಗಲೇ ನಾನು ಆಲ್ರೆಡಿ GPTಗೆ ಏನ್ ಹೇಳಿದೀನಿ ಅದೇ ರೀತಿಯಾದಂತ ಎಲ್ಲ ಪರಿಕರಗಳನ್ನು ಅಧ್ಯಯನ ಮಾಡಬೇಕು. ಅಂದ್ರೆ ಸೊ 5th ಇಂದ 12th ಸ್ಟ್ಯಾಂಡರ್ಡ್ ವರೆಗೆ ಸೊ DSCRT ಅಥವಾ NCERT ಟೆಕ್ಸ್ಟ್ ಬುಕ್ ಅನ್ನ ನಾವು ಸುದೀರ್ಘವಾಗಿ ಓದಬೇಕಾಗುತ್ತೆ, ಕೀನೋಟ್ಸ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಸೋಷಿಯಲ್ ಸೈನ್ಸ್ ಆದ್ರೆ ಸೋಷಿಯಲ್ ಸೈನ್ಸ್, ಕನ್ನಡ ಟೀಚರ್ ಆದ್ರೆ ಕನ್ನಡ, ಇಂಗ್ಲಿಷ್ ಟೀಚರ್ ಆದ್ರೆ ಇಂಗ್ಲಿಷು, ಆಯಾ ರೆಫರೆನ್ಸ್ ಸಬ್ಜೆಕ್ಟ್ ಗಳನ್ನ ಈಗ ಸಿಲೆಬಸ್ ನಾನು ಕೊಟ್ಬಿಟ್ಟಿದ್ದೇನೆ ಕಂಪ್ಲೀಟ್ ಆಗಿ. 6th ಇಂದ 10th ವರೆಗೆ ಕರ್ನಾಟಕ ರಾಜ್ಯ ನಿಗದಿಪಡಿಸಿರೋ ಪಠ್ಯ ಪುಸ್ತಕಗಳನ್ನ ಸ್ಟಡಿ ಮಾಡಬೇಕು ಮತ್ತು ಅದರಲ್ಲೇ ಪ್ರಶ್ನೆಗಳನ್ನ ಆಯ್ಕೆ ಮಾಡಲಾಗುತ್ತೆ. ಮತ್ತೆ ಹೈಸ್ಕೂಲ್ HSTR ಅಲ್ಲಿ +2 ಲೆವೆಲ್ ಅಂದ್ರೆ 12ನೇ ತರಗತಿವರೆಗೆ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ದೇನೆ. ಸೊ ಅದ್ರಿಂದ ಏನಾಗುತ್ತೆ, ನಾವು ಈ ಪೇಪರ್ 1ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಹೇಳಿದ್ದೀನಿ, ಕನ್ನಡ, ಇಂಗ್ಲಿಷು, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಮೆಂಟಲ್ ಎಬಿಲಿಟಿಗೆ ಎಸ್ಪೆಷಲಿ ಗುರುರಾಜ್ ಎಂಬುಲ್ ಬುಕ್ ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಹಾಗೆ ಕಂಪ್ಯೂಟರ್ ಲಿಟರಸಿ ಮತ್ತೆ ವ್ಯಾಲ್ಯೂ ಎಜುಕೇಶನ್ ಸ್ವಲ್ಪ ಫೋಕಸ್ ಮಾಡಬೇಕಾಗುತ್ತೆ ಈ ಪೇಪರ್ 1 ನಲ್ಲಿ ಅಂತಕ್ಕಂಥದ್ದು. ಸೊ ಇದ್ರ ಜೊತೆಗೆ HSTR ನಲ್ಲಿ ಪೇಪರ್ 2 ಅಂತಕ್ಕಂಥದ್ದು ಆಯಾ ರೆಸ್ಪೆಕ್ಟಿವ್ ಸಬ್ಜೆಕ್ಟ್ ಕನ್ನಡ ಮತ್ತೆ ಇಂಗ್ಲಿಷ್ ಮತ್ತೆ CBZ ಮತ್ತೆ ಆರ್ಟ್ಸ್ ಕನ್ನಡ ಅಂದ್ರೆ ಸೋಷಿಯಲ್ ಸೈನ್ಸ್ ಟೀಚರು ಮತ್ತೆ ಫಿಸಿಕಲ್ ಎಜುಕೇಶನ್ ಟೀಚರು, ಇವರುಗಳಿಗೆ 100 ಅಂಕಗಳಿಗೆ ಸಪರೇಟ್ ಅಂದ್ರೆ ಆಯಾ ರೆಸ್ಪೆಕ್ಟಿವ್ ಪೆಡಗಾಗಿಗೆ 100 ಅಂಕಗಳಿಗೆ ಪೇಪರ್ 2 ಅನ್ನು ನಿಗದಿಪಡಿಸಿದ್ದಾನೆ. ಈ ಪೇಪರ್ 2ಗೆ ಸಂಬಂಧಪಟ್ಟಂತೆ ಈಗ ಏನ್ ನಾವು GPTಗೆ ಓದ್ತಾ ಹೋಗ್ತೀವಿ 6th to 10th ಸ್ಟ್ಯಾಂಡರ್ಡ್, ಅದೇ ಟೆಕ್ಸ್ಟ್ ಬುಕ್ ಗಳನ್ನ ಓದಬೇಕಾಗತ್ತೆ. ಅದ್ರ ಜೊತೆಗೆ ನಾವು ಒಂದಷ್ಟು ಕರೆಂಟ್ ಅಫೇರ್ಸ್ ಗಳನ್ನ ನೋಡ್ಕೋಬೇಕಾಗ್ತದೆ. ಇದಿಷ್ಟು ಕೂಡ HSTR ಪೇಪರ್ 1 ಪೇಪರ್ 2 ನಾವು GPT ಆಗಲಿ HSTR ಆಗಲಿ ಆಲ್ಮೋಸ್ಟ್ ಜನರಲ್ ಸ್ಟಡೀಸ್ ಸೇಮ್ ಇರುತ್ತೆ. ಮೆಂಟಲ್ ಅಬಿಲಿಟಿ ಒಂದು ಮಾತ್ರ ಆ್ಯಡ್ ಮಾಡಿರ್ತಾನೆ HSTR ನಲ್ಲಿ, GPT ನಲ್ಲಿ ಮೆಂಟಲ್ ಅಬಿಲಿಟಿ ಒಂದು ಆ್ಯಡ್ ಆಗಿರಲ್ಲ. ಇನ್ ಸಬ್ಜೆಕ್ಟ್ ಇಲ್ಲೂ 100 ಅಂಕಗಳಿರುತ್ತೆ, ಅಲ್ಲೂ 100 ಅಂಕಗಳಿರುತ್ತೆ. ಸೊ ಅದರಿಂದ ಕೇಳಿದ್ರೆ ಭಾಷಾ ಶಿಕ್ಷಕರು ಇರ್ಬೋದು, ಇಂಗ್ಲಿಷ್ ಶಿಕ್ಷಕರು ಇರ್ಬೋದು, ಸಮಾಜ ವಿಜ್ಞಾನ ಶಿಕ್ಷಕರು ಇರ್ಬೋದು, ಜೀವ ವಿಜ್ಞಾನ ಶಿಕ್ಷಕರು ಇರ್ಬೋದು, ಪೇಪರ್ 2 ನಲ್ಲಿ ನಿಮ್ಮ ರೆಸ್ಪೆಕ್ಟಿವ್ ಸ್ಕೂಲ್ ಟೆಕ್ಸ್ಟ್ ಬುಕ್ ಗಳನ್ನ ಓದೋದ್ರ ಜೊತೆಗೆ ಹೈಯರ್ ಬುಕ್ಸ್ ಗಳನ್ನ ಓದಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋದು ಅನುಕೂಲಕರ. ಯಾಕೆಂತ ಹೇಳಿದ್ರೆ ಕ್ರಾಸ್ ಕ್ವಶನ್ ಕೇಳಿದಾಗ ಈಗ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ನ ಬಿಟ್ಟಿದ್ದೇನೆ ವೆಬ್ಸೈಟ್ ಅಲ್ಲಿ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ತರ ಎಕ್ಸಾಮ್ಸ್ ಎಲ್ಲ ಫೇಸ್ ಮಾಡಬೇಕು ಅನ್ನೋದು ಒಂದಷ್ಟು ಇಂಟ್ಗಳನ್ನು ಕೂಡ ಅವನು ಡೀಟೇಲ್ ಆಗಿ ಕೊಟ್ಟಿದ್ದಾನೆ. ಅದರಿಂದ ಅದನ್ನು ಅಧ್ಯಯನ ಮಾಡಬೇಕಾಗ್ತದೆ. ಸೊ ಇದಿಷ್ಟು ಕೂಡ GPT ಮತ್ತೆ HSTR ಪೇಪರ್ 1 ಮತ್ತೆ ಪೇಪರ್ 2ಗೆ ಸಂಬಂಧಪಟ್ಟಂತೆ ಒಂದಷ್ಟು ಪರೀಕ್ಷೆಗಳು ಯಾವ ನಿಟ್ಟಿನಲ್ಲಿರುತ್ತೆ, ಪೇಪರ್ 1 ಪೇಪರ್ 2 ಅಂತಕ್ಕಂಥದ್ದು, ಮತ್ತೆ ಅದಕ್ಕೆ ನಾವು ಯಾವ ತರ ರೆಫರೆನ್ಸ್ ಅನ್ನ ಮಾಡಬೇಕು ಅಂತಕ್ಕಂಥದ್ದು. ಸೊ ಇಲ್ಲಿ ನಾವು ಟೆಕ್ಸ್ಟ್ ಬುಕ್ ಓದೋದ್ರ ಜೊತೆಗೆ ನಾನು ಆಲ್ರೆಡಿ ಹೇಳಿದಾಗ ಟೆಲಿಗ್ರಾಮು, ಯೂಟ್ಯೂಬ್ ಚಾನಲ್ಸು, ಡೈಲಿ ನ್ಯೂಸ್ ಪೇಪರು, ಮ್ಯಾಗಝಿನ್ಸು, ಮತ್ತೆ ನಾವು ಗ್ರೂಪ್ ಡಿಸ್ಕಷನ್, ಎಸ್ಪೆಷಲಿ ಈಗ ಏನ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಎಲ್ಲ ಕಡೆ ಸ್ಟಡಿ ಸರ್ಕಲ್ಗಳಲ್ಲಿ ಓದ್ತಾ ಇದ್ದಾರೆ. ನಾವು ಗಮನಿಸಿರುವ ಹಾಗೆ ಅಲ್ಲಿ ಗ್ರೂಪ್ ಸ್ಟಡೀಸ್ನು ಕೂಡ ಮಾಡಬೇಕಾಗತ್ತೆ. ಯಾಕಂದ್ರೆ ಏಕಾಂತವಾಗಿ ಓದಿದ ನಂತರ ಅದನ್ನ ಫ್ರೆಂಡ್ಸ್ ಜೊತೆ ನಾವು ಡಿಸ್ಕಸ್ ಮಾಡಿದಾಗ ಒಂದಷ್ಟು ಮಾಹಿತಿಗಳು ನಮಗೆ ಶೇರ್ ಆಗ್ತಾ ಹೋಗ್ತದೆ ಕೇಳಿದ್ರೆ. ಅದರಿಂದ ಗ್ರೂಪ್ ಡಿಸ್ಕಷನ್ಸ್ ಕೂಡ ಇಂಪಾರ್ಟೆಂಟ್. ಕೆಲವರಿಗೆ ಕಷ್ಟಕರ ಆಗ್ಬೋದು, ಅವರು ಏಕಾಂತವನ್ನೇ ಬಯಸಿ ಓದ್ತಕ್ಕಂಥ ವಿಧಾನಗಳಿರುತ್ತೆ. ಇದಿಷ್ಟು ಕೂಡ ನಿಮಗೆ ಪರೀಕ್ಷೆ ಹೇಗಿರುತ್ತೆ ಮತ್ತೆ ಪರೀಕ್ಷೆಯನ್ನು ಎದುರಿಸಬೇಕಾದಾಗ ನಾವು ಯಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು. ಈಗ ನಾವು 1-2-3 ನಿಮಿಷ
ವೇಳಾಪಟ್ಟಿಯ ಬಗ್ಗೆ ಮಾತಾಡೋಣ. ಏಕೆ ಅಂತ ಹೇಳಿದ್ರೆ ಈಗ ಅದಕ್ಕೆ ಆಲ್ರೆಡಿ ಟೈಮ್ ಟೇಬಲ್ ಕೂಡ ಕೊಟ್ಬಿಟ್ಟಿದ್ದಾನೆ, ಯಾವಾಗಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದು. ಪರೀಕ್ಷೆ ವೇಳಾಪಟ್ಟಿಯ ಪ್ರಕಾರ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಪೇಪರ್ 1 ಕಲ್ಯಾಣೇತರ ಕರ್ನಾಟಕ ಅವರಿಗೆ ಆಲ್ರೆಡಿ ಟೈಮ್ ಟೇಬಲ್ ಕೊಟ್ಟಿದ್ದಾನೆ. 5/10/26 ಅಂದರೆ 5ನೇ ತಾರೀಕು 10ನೇ ತಿಂಗಳು 26ರಂದು 10ರಿಂದ 12ರವರೆಗೆ ಪೇಪರ್ 1 ಕೊಟ್ಟಿದ್ದಾನೆ. ಪೇಪರ್ 2 ಸೋಷಿಯಲ್ ಸೈನ್ಸು, ಮ್ಯಾಥ್ಸು ಮತ್ತು EVS ಕೊಟ್ಟಿದ್ದಾನೆ. ಹಾಗೆ ಪೇಪರ್ 2 ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗೆ ಕೂಡ ಕೊಟ್ಟಿದ್ದಾನೆ. ಅಂದರೆ 5 ಮತ್ತು 6ನೇ ತಾರೀಕು ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಕಲ್ಯಾಣ ಕರ್ನಾಟಕೇತರ ಅಂದರೆ ನಾನು ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಗೆ ಕೊಟ್ಟಿದ್ದಾನೆ. ಆಲ್ರೆಡಿ ಡೇಟ್ ನಿಗದಿ ಆಗಿದೆ. ನಮಗೆ ಉಳಿದಿರ್ತಕ್ಕಂಥದ್ದು ಕೇವಲ ಸೆಪ್ಟೆಂಬರ್ ಮಾತ್ರ. ಈಗ ಆಗಸ್ಟ್ ಆಲ್ರೆಡಿ 23 ನಾವು ನಡೀತಾ ಇದೆ, ಈ ರನ್ನಿಂಗ್ ಇದೆ. ಇನ್ನು ಉಳಿದಿರ್ತಕ್ಕಂಥದ್ದು ಕೇವಲ 7-8 ದಿನಗಳು ಈ ತಿಂಗಳಲ್ಲಿ, ಮತ್ತು ಮುಂದಿನ ತಿಂಗಳು 30 ದಿನಗಳ ಲೆಕ್ಕ ನಮಗೆ. ಅಂದರೆ 35ರಿಂದ 40 ದಿನಗಳಷ್ಟೇ ಲೆಕ್ಕ ಇದೆ. 40 ದಿನಕ್ಕೆ ನಾವು ಟೈಮ್ ಟೇಬಲ್ ಹಾಕೊಂಡು ಓದುತ್ತೆ ಆದರೆ ಈಗ ಸ್ವಲ್ಪ ಎಫರ್ಟ್ ಹಾಕಿ ಸ್ಕೂಲಲ್ಲಿ ವರ್ಕ್ ಮಾಡ್ತಕ್ಕಂಥ ಖಾಸಗಿ ಶಾಲೆಗಳ ಶಿಕ್ಷಕರಿರ್ಬೋದು ಅಥವಾ BEd ಅನ್ನು ಮುಗಿಸಿ ನಿರಂತರವಾಗಿ ಓದ್ತಾ ಇರ್ತಕ್ಕಂಥವ್ರು ಸ್ಪರ್ಧೆಗಳಂತೂ ಖಂಡಿತ ತುಂಬ ಟಫ್ ಆಗಿರ್ತದೆ. ಯಾಕೆಂದ್ರೆ HSTR ಕಾಲಾಗಿ 12 ವರ್ಷಗಳಾಗಿದೆ. GPT ಅಂತೂ 2022-23 ಬಿಟ್ಟರೆ 3 ವರ್ಷಗಳ ನಂತರ ಆಗಿದೆ. ಹಾಗಿದ್ರೆ ಡಿಫಿಕಲ್ಟ್ ಕಾಂಪಿಟೇಷನ್ ಅಂತೂ ಇದ್ದೇ ಇರುತ್ತೆ ಸ್ಪರ್ಧಾರ್ಥಿಗಳೇ. ಸೊ ಅದರಿಂದ ಇಲ್ಲಿ ಏನು ಮಾಡಬೇಕು, ಸ್ವಲ್ಪ ನಾವು ಟೈಮ್ ಟೇಬಲ್ನ ಹಾಕೊಂಡು ಸ್ವಲ್ಪ ಸುದೀರ್ಘವಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಟೈಮ್ ಟೇಬಲ್ ವಿಚಾರಕ್ಕೆ ಬಂದಾಗ ಕೆಲವು ವಿದ್ಯಾರ್ಥಿಗಳು ದಿನಕ್ಕೆ 8 ಗಂಟೆ 9 ಗಂಟೆ 10 ಗಂಟೆ ಓದೋ ವಿದ್ಯಾರ್ಥಿಗಳಿರ್ತಾರೆ. ಕೆಲವರು ಪ್ರೈವೇಟ್ ಸ್ಕೂಲ್ಗಳಲ್ಲಿ ವರ್ಕ್ ಮಾಡ್ಕೊಂಡು ದುಡಿಯೋರು ಅಂತ ವಿದ್ಯಾರ್ಥಿಗಳು ಅಥವಾ ಶಿಕ್ಷಕರು ಏನ್ ಮಾಡ್ತಾ ಹೋಗ್ತಾರೆ. ಸೊ ಬೆಳಗ್ಗೆ 8ರಿಂದ ಸಂಜೆ 6 ಗಂಟೆವರೆಗೆ ಅವರು ದುಡಿಯೋದಕ್ಕೆ ಸೀಮಿತ ಆಗಿರುತ್ತೆ. ಅವ್ರಿಗೆ ಸ್ವಲ್ಪ ಕಷ್ಟಕರ ಆಗುತ್ತೆ. ಯಾಕಂದ್ರೆ ಅಲ್ಲಿ ನಮ್ಗೆ ಸಬ್ಜೆಕ್ಟ್ ಟೀಚ್ ಮಾಡಿರೋ ಎಕ್ಸ್ಪೀರಿಯನ್ಸ್ ನಮ್ಗೆ ಕೂಡ ಒಂದು ಕಡೆ ಕೈ ಹಿಡಿತಾ ಹೋಗುತ್ತೆ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಕೂಡ ಅಲ್ಲಿ ಸಬ್ಜೆಕ್ಟ್ ನಾಲೆಡ್ಜ್ ಅನ್ನ ಕ್ರಿಯೇಟ್ ಮಾಡಿರುತ್ತೆ. ಈಗ ವಿತೌಟ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಏನು ರೆಡಿಮೇಡ್ ಓದ್ಕೊಂಡಿರ್ತಕ್ಕಂಥ ಟೀಚರ್ಸ್ ಟ್ರೈನ್ ಇದ್ದಾರೆ, ಅವ್ರುಗಳು ಸ್ವಲ್ಪ ಡೀಟೇಲ್ ಆಗಿ ಓದಿರ್ತಾ ಹೋಗ್ತಾರೆ. ಇಲ್ಲಿ ಕಾಂಪಿಟೇಷನ್ ಎಲ್ಲಾ ತರದಲ್ಲೂ ಕೂಡ ಇರುತ್ತೆ. ವರ್ಕ್ ಮಾಡ್ತಿರ್ತಕ್ಕಂಥವ್ರು, ವರ್ಕ್ ಮಾಡದೇ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಒಟ್ಟಿಗೆ ಇಲ್ಲಿ ಫೇಸ್ ಮಾಡೋದ್ರಿಂದ ಟೈಮ್ ಟೇಬಲ್ ಹಾಕೊಂಡು ಒಂದಷ್ಟು ಏನೆಲ್ಲ ವರ್ಕ್ ಮಾಡ್ತಾ ಇದ್ರೆ ಅವರು ಕೆಲಸವನ್ನ ಸ್ವಲ್ಪ ಬದಿಗೊತ್ತಿ ಸೊ ತಮ್ಮ ಭವಿಷ್ಯತ್ತಿಗೆ ಸ್ವಲ್ಪ ಇಲ್ಲಿ ಹೆಚ್ಚು ಸಮಯವನ್ನು ನಿಗದಿಪಡಿಸಿದ್ರೆ ಈ 40 ದಿನದಲ್ಲಿ ನಾವು ಒಂದಷ್ಟು ವರ್ಕೌಟ್ ಅನ್ನು ಮಾಡಿದ್ರೆ ಖಂಡಿತ ಸೊ ಸಕ್ಸಸ್ ಆಗ್ಬಹುದು ಕೇಳಿದರೆ. ಅದರಿಂದ ಸ್ವಲ್ಪ ಟೈಮ್ ಟೇಬಲ್ ಹಾಕೊಡಿ. ದಿನನಿತ್ಯ ಕನಿಷ್ಠ ಅಂದ್ರೂ ಒಂದು 5ರಿಂದ 6 ತಾಸು ಆದ್ರೂ ಕೂಡ ಅಧ್ಯಯನ ಮಾಡಬೇಕಾಗುತ್ತೆ ವರ್ಕ್ ಮಾಡ್ಕೊಂಡು. ಸೊ ವಿತೌಟ್ ವರ್ಕ್ ಇರ್ತಕ್ಕಂಥವ್ರು 10 to 12 ಅವರ್ಸ್ ಅಂದ್ರೆ 24 ಅವರ್ಸ್ ಅಲ್ಲಿ ಒಂದು 8 ಅವರ್ಸ್ ನಿದ್ರೆಗೆ ಸೀಮಿತಪಡಿಸಿದ್ರೆ ಉಳಿದಿರ್ತಕ್ಕಂಥ ಒಂದು 3-4 ಅವರ್ಸ್ ಅದರ ಚಟುವಟಿಕೆಗೆ ಮೀಸಲಿಡಿಸಿದ್ರೆ ಒಂದು 8ರಿಂದ 10 ಅವರು ಡೈಲಿ 40 ಡೇಸ್ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ರೆ ಈಗಲೂ ಕೂಡ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದನ್ನ ನಾನು ಆಶಯವನ್ನು ವ್ಯಕ್ತಪಡಿಸ್ತಾ ಹೋಗ್ತೀನಿ. ಸೊ ಅದರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಈ ಪರೀಕ್ಷೆಯನ್ನ ಎದುರಿಸಿ ನಿಮ್ಮ ಉದ್ಯೋಗವನ್ನ ಕನಸನ್ನ ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರಚಲಿತ ವಿದ್ಯಮಾನಗಳು, ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.